ಜಾತಿ ನಿಂದನೆ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಪೊಲೀಸ್ ಅಧೀಕ್ಷಕರಿಗೆ ಯಮನಪ್ಪ ಹುಣಶಿಕಟ್ಟಿ ಕುಟುಂಬಸ್ಥರು ಮನವಿ ಸಲ್ಲಿಸಿದರು. ಯರಗಟ್ಟಿ ರಸ್ತೆಯಲ್ಲಿ ಬೈಕ್ ಮೇಲೆ ತೆರಳುತ್ತಿದ್ದ ನನಗೆ ಕೆಲ ಮೇಲ್ಜಾತಿಯವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದರು. ಇದು 27 ತಾರೀಕು ಹೋದ ತಿಂಗಳ ಒಂದು ಗಣಪತಿಯನ್ನ ತರುವಾಗ ಸುಮಾರು 4-5 ಗಂಟೆಕ ಆ ಮೆರವಣಿಗೆ ಒಳಗೆ ಒಂದು ಗಲಾಟೆ ಆಕೈತಿ. ಆ ಗಲಾಟೆ ಆಗುವಾಗ ಯಮನೂರ್ ಅಂತೇಳಿ ಆ ಹುಡುಗನವ್ರ ಬಡಿತಾರ್ರಿ. ಬಡಿಯಂತಲೇ ಅವರು ಆ ಸುದ್ದಿ ತಿಳಿದು ಏನು ಮಾಡ್ತಾರು, ಯಮನೂರ್ ಮನ್ಯಾಗಿನವ್ರ ತಾಯಿ ಅಕ್ಕ ತಂಗ್ಯಾರ ಎಲ್ಲ ಅಲ್ಲಿ ಓಡಿ ಬರ್ತಾರೆ. ಇಲ್ಲಿ ಓಡಿ ಬಂದಾಗ ಅವನು ಬಡ್ದ ಇವ್ರನ್ನೂ ಬಡಿತಾರ್ರಿ. ಇದೆಲ್ಲ ಗಲಾಟೆ ಆಕೈತ್ರಿ. ಗಲಾಟೆಯಾಗ 5-6 ದಿವಸ ಆದರೂ ಅಲ್ಲಿ ಯಾರೂ ಸ್ಥಾನಿಕ ಹಿರಿಯರ ಬರ್ತನನ್ನವ್ರ ಬಂದು ಅದನ್ನ ವಿಚಾರಣೆ ಮಾಡಲಿಲ್ಲ. ಲಾಸ್ಟಿಗೆ 7-8 ದಿವಸ ಬಿಟ್ಟು ತಡವಾಗಿ ಅದೇನಾತ್ರಿ ಮುರುಗೋಡ್ ಸ್ಟೇಷನ್ದಾಗ FIR ಆತ್ರಿ. ನಾವು ರಾಜಿ ಮಾಡ್ಬೇಕಂತ ರಗಡ್ ಗುದ್ದಾಡಿದ್ವು. ಆದ್ರೂ ಅವ್ರು ಬಡ್ಸ್ಕೊಂಡವ್ರು ಏನಾಕತ್ರು, ಇಲ್ಲ ನಮ್ಗೆ FIR ಬೇಕ್ರಿ, ದಯಮಾಡಿ ನಮ್ಗೆ ತೊಂದರೆ ಐತಿ, ಇವ್ರ ಮ್ಯಾಗ FIR ಆಗ್ಲೇಬೇಕಂತಲೇ ಅದು FIR ಆಗಿ ಇವತ್ತು 2 ದಿವಸ ಆತ್ರಿ. ಇದೆಲ್ಲ ಸರಿ ಆಗೈತಿ. ಈಗ ಈ ಸುರೇಶ್ ಭಜಂತ್ರಿ ಅಂತೇಳಿ, ಈ ಸುರೇಶ್ ಭಜಂತ್ರಿ ನಮ್ಗೆ SC ಅಂತ ಹೇಳ್ಕೊಳಕ ನಾಚಿಕೆ ಬರ್ತೈತ್ರಿ. ಇವೇನು ಪುಡಿ ರೌಡಿಗಳನ್ನ ಅಲ್ಲಿ ಬಿಡುದು, ಆಸ್ಪತ್ರೆಗೆ ಅಡ್ಮಿಟ್ ಇದ್ದಲ್ಲಿ ಕೇಸ್ ನೀವು ಹಿಂದೆ ತಕೋರಿತ್ತ ಅನ್ನೋದು, ಈ ತರ ಒಂದು ಧಮಕಿ ಹಾಕುವಂತ ಕೆಲಸ ಈ ಕಿಟ್ಟು ಮಾಡತಾನ್ರಿ. ಈ ಕಿಟ್ಟು ಅನ್ನವ ಇವನ್ ಆರೋಪಿ ಅವರಿ ಏನೈತಿ, ದಯಮಾಡಿ ನಮಗೆ ಡಿಪಾರ್ಟ್ಮೆಂಟ್ ಅದವ್ರ ಮ್ಯಾಗ ನಂಬಿಕೆ ಐತ್ರಿ. ಈಗ ನಾವು ನಮ್ಮ ಗಡಾದೆ ಸಾಹೇಬ್ರ ಕಡೆ ಬಂದದ್ರಿ. ನಮ್ಮ ಅಟ್ರಾಸಿಟಿಗೆ ಸಂಬಂಧಪಟ್ಟಂಗ ನಮಗೆ 2 ಕಣ್ಣು ಇದ್ದಂಗ್ರಿ ಸಾಹೇಬ್ರ, ಅವ್ರನ್ನ ಅರೆಸ್ಟ್ ಮಾಡ್ತಾರು, ನಮ್ಗೆ ನ್ಯಾಯ ಕೊಡಿಸ್ತಾರ ಅಂತೇಳಿ ನಮ್ಗೆ ವಿಶ್ವಾಸ ಐತಿ. ದಯಮಾಡಿ ಇದನ್ನ ಅರೆಸ್ಟ್ ಮಾಡ್ಬೇಕ್ರಿ ಸರ. ಮತ್ತೆ ಯಾಕಂತಂದ್ರ ಅವ್ರು ಆರೋಪಿ ಸ್ಥಾನದಾಗ ಇದ್ದನು ಇನ್ನೂ ಅರೆಸ್ಟ್ ಆಗಿಲ್ಲ. ಮುಂದೆ ಮೇಲ್ಮೇಲೆಗೆ ಅವರು ಪುಡಿ ರೋಡ್ಗಳನ್ನ ಕಳ್ಸೋದು, ಈ ತರ ಮಾಡೋದು ನಮ್ಗೆ ಬೇಜಾರಾಗೈತಿ. ಅದಕ್ಕಾಗಿ ದಯಮಾಡಿ ನಾವು ಮೀಡಿಯಾ ಮಾಧ್ಯಮದ ಸ್ನೇಹಿತರ ಮುಖಾಂತರವಾಗಿ ವಿನಂತಿ ಮಾಡ್ಕೊಳತ್ತು, ಕೂಡಲೇ ಅವ್ರನ್ನ ಬಂಧಿಸುವಂತೆ ತಾವು ನಮಗೆ ಸಹಾಯ ಮಾಡ್ರಿ. ಸುಂದರವ್ವ ಕಟ್ಟಿಮನಿ. ಏನಾಗೈತೆ ಅಂದ್ರೆ ಸರ, ಯರಗಟ್ಟಿ ಊರಾಗ್ರಿ ಸರ, ನಮ್ಮ SC ಮಂದಿನ್ರಿ ಕಿಟ್ಟು ತೋರಗಲ್ಲ ನಾವು ಹುಡುಗ್ರಿ. ಅವ 9 ಮಂದಿನ ಕರ್ಕೊಂಡ್ ನಮ್ಮ ಮಂದಿ 4 ಮಂದಿ ಮೇಲೆ ಬಡ್ದನ್ರಿ. ಅವ್ರ ಅಣ್ಣನ ಬಡ್ದ, ನಮ್ಮ ಅಕ್ಕಂಗರ್ನು ಬಡ್ದನ್ರಿ. ಒಬ್ಬಾಕಿಗೆ ಸೀರಿಯಸ್ ಐತ್ರಿ, ದವಾಖಾನೆ ಅದಾಳ್ರಿ. 4 ಮಂದಿ ನಾವ ದವಾಖಾನೆ ಹಾಕಿದವ್ರಿ. ಮತ್ತೆ ಈಗ 2 ದಿವಸ ಆತ ಅವ್ರ ಮ್ಯಾಲ ಹೋಗಿ FIR ಮಾಡ್ರಿ, ಇನ್ನ ತಕ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಆಮೇಲೆ ಸುರೇಶ್ ಭಜಂತ್ರಿ ಅನ್ನೋರು, ಆಮೇಲೆ ತೋರ್ಗಲ್ ಕಿಟ್ಟು ಅನ್ನೋರು, ಇವ್ರ ಸಂಘಟನೆ ಎಲ್ಲಾರು ಕುಡ್ಕೊಂಡ ಧಮಕಿ ಹಾಕತ್ತಾರ ನಮ್ಮ ಮಂದಿಗ್ರಿ. ಹೊಳ್ಳಿ ತಕ್ಕೋತ್ರಿ ಅಥವಾ ನಿಮ್ಮನ್ನ ಕೊಲೆ ಮಾಡೋಣ ಬೆದರಿಕೆ ಹಾಕತ್ತಾರು. ಈಗಿಂದ ಕೂಡಲೇ ಅವ್ರ ಕಿಟ್ಟು ಅನ್ನಾರ ಮತ್ತೆ ಇನ್ನು ಉಳಿದ 9 ಜನನ ಅರೆಸ್ಟ್ ಮಾಡ್ಬೇಕಾಗಿ ತಮ್ಮಲ್ಲಿ ಬೇಡ್ಕೋತೇವೆ. ಜೈ ಭೀಮ್. ಜಗಳ ಎತ್ತರ ಸಂಬಂಧ ಅಂದ್ರಿ 27ನೇ ತಾರೀಕು ಗಣಪತಿ ತರುತ್ನ್ಯಾಗ ಮನೋಜನ್ ಅವ್ರ ಅನ್ನ ಡಯಟ್ ಹೊಂಟಿದ್ದಂತ್ರಿ ಸರ. ಆ ಟೈಮ್ದಾಗ ಏನಾಗೈತಿ, ಉಳ್ಕಿದಾರ ಒಬ್ರ ಒದ್ದಾರಿ ಇವ್ನ್ರಿ. ಆದ್ರೂ ಗಪ್ಪು ಇದಾರ. ಮುಂದ್ ಹೋದಾರ ಗಾಡಿ ತರಿಬಿ ಇವನು ಬಡ್ದಾರ. ಇವನು ಬಡಿಯೋ ಟೈಮ್ದಾಗ ಯಾರೋ ಹೋಗಿ ಅವ್ರ ಮನೆಯಾರ ಹೇಳಿದಾರೆ, ನಿಮ್ಮ ಹುಡುಗನ ಬಡಿಯಾತಾರು ಬರ್ರಿ ಅಂತ. ಅವ್ರ 4 ಜನ ಅಕ್ಕಂಗಿರ ಮತ್ತ ಅವ್ರ ಅಕ್ಕ ಬರೋರು, ಅವ್ರು ನೀವು ಹೊಲಿಯರ್ ಹಡ್ಸುಗೋರ, ನೀವು ಬಂದ್ರ ನಿಮ್ಮನು ಬಡಿತು ಬಾ ಅಂತ ಹೇಳಿ ಸುಸ್ತ ಬಡದಾರ. ಒಬ್ಬಾಕಿಗೆ ಏನು ಹೊಟ್ಟಿಗೆ ಏನು ಓದ್ದಾರಿ ಹಾಕಿದ ಪಾಪ ಬ್ಲೇಡ್ ಒಟ್ಟ ನಿಲ್ವಾತ್ರಿ. ದವಾಖಾನೆಗ ಪಟ್ಕೊಂಡ್ ದವಾಖಾನೆಗ 4 ಮಂದಿ ನಾವು ಅಡ್ಮಿಟ್ ಮಾಡಿದವ್ರು. ಫುಲ್ ಸೀರಿಯಸ್ ಐತ್ರಿ ಒಬ್ಬಾಕಿಗೆ. ಇಷ್ಟ ಆದ್ರ ಮತ್ ಇನ್ನೂವರೆಗೆ ಮತ್ತ ಅವ್ರ ಮನಿಗ್ ಹೋಗಿ ದಮ್ಮಿಕೆ ಹಾಕತ್ತಾರ. ನೀವು ಹುಡುಗ ಅಂತಾರ ಇದ್ ಮನೋಜ್ಗ್ರಿ, ಇನ್ನು ನೀ ಯರಗಟ್ಟೆ ಬಾಳೆ ಮಾಡಿ ಮಗನ ನಿನ್ನ ಎತ್ತೆ ಬಿಡ್ತಾವ ಅಂತಾರ. ಯಮನಪ್ಪನ ಹುಡುಗನ್ರಿ, ನಮ್ಮ SC ಹುಡುಗನ್ರವ, ನೀವ್ ಎತ್ತೆ ಬಿಡ್ತಾವ, ನೀವು ಅಕ್ಕಂಗಿರ ಹೋಗಿ ಅಡ್ಮಿಟ್ ಮಾಡಿ ದವಾಖಾನ್ಯಾಗ, ನಿನ್ನ ಉಳ್ಗಾಳಿಲ್ಲ ಮಗ ಯರಗಟ್ಟ್ಯಾಗ ನೀನು ಇರ್ ನಮ್ಮ ಕೈಯಾಗ ಅಂತ ಹೇಳಿ ಅವ್ರ ಹುಡುಗ ಧಮಕಿ ಕೊಡತ್ತಾರಿ. ಈಗಿಂದ ಈಗ ಅವ್ರನ್ನ ಅರೆಸ್ಟ್ ಮಾಡ್ಬೇಕ್ರಿ. ಅವ್ರನ್ನ ಸುರೇಶ್ ಭಜಂತ್ರಿ ಅನ್ನೋರು, ಅವ್ರ ಆಮೇಲೆ ಕಿಟ್ಟು ಅನ್ನಾರ, ಇವ್ರಿಬ್ರು ಏನ್ ಮಾಡ್ತಾರ, ಹುಡುಗ ಧಮಕಿ ಕೊಡತ್ತಾರ್ರಿ. ಕೇಸ್ ವಾಪಸ್ ತಕೋ, ಕೇಸ್ ಯಾಕೆ ಮಾಡಿದ ಮಗನ, ಕೇಸ್ ವಾಪಸ್ ತಕೋ, FIR ಮಾಡ್ರಿ ಬಿಡು, ನಮಗೂ ಹೇಳ್ರಿ, FIR ಮಾಡ್ಬೇಕು, ನಮಗೂ ಹೇಳ್ರಿ. ಅಲ್ಲಿ ಮುರುಗೋಡ್ ಬಂದ, ಇಲ್ಲ ನಮ್ಮ ಮಂದಿಗೆ ಅನ್ಯಾಯ ಆಗೈತೆ, FIR ಮಾಡೇ ಮಾಡ್ದಂತ. ರಾತ್ರಿ 2 ಗಂಟೆ ತಕ್ಕ ಕುಂತ ನಾವು FIR ಮಾಡಿದ್ರೆ ನಮ್ಗೆ CPI ಸಾಹೇಬ್ರು ನಮ್ಗೆ ಏನಲ್ಲ, DSP ಸಾಹೇಬ್ರು ಹೌದು ಅನ್ಯಾಯ ಆಗೈತಿ, ನೀವು FIR ತಗೊಂಡ್ ಹೋಗ್ರಿ ಅಂತ FIR ಮಾಡಿ ನಮ್ಗೆ 2 ಗಂಟೆಗೆ ಕೊಟ್ರ. ರಾತ್ರಿ 2 ಗಂಟೆಗೆ FIR ಆಗೈತೆ. ಆದ್ರೆ FIR ಮಾಡಿದಂಗ ಹಂಗಲ್ರಿ, ಅವ್ರನ್ನ ಬಂಧಿಸ್ಬೇಕ್ರಿ. ಮತ್ ಇನ್ನೊಂದ್ರಿ, ನಮ್ಮ ಎಲ್ಲಿ ನೋಡ್ರಿ SC ಜನಕ್ಕೆ ಅನ್ಯಾಯ ಆಗೈತ್ರಿ. ಇದನ್ನ ಯಾರು ತಡೆಗಟ್ಟಾರ, ಯಾರು ಇರ್ಲೇನ್ರಿ ಸರ್. ಬಡಿಯೋದು ನಮ್ಮ ಹೆಣ್ಣು ಮಕ್ಕಳನ್ರಿ, ರೇಪ್ ಮಾಡೋದು ನಮ್ಮ ಹೆಣ್ಣು ಮಕ್ಕಳ್ರಿ, ಮರ್ಡರ್ ಮಾಡೋದು ನಮ್ಮ ಮಂದಿನನ್ರಿ. ಅದಕ್ಕಾಗಿ ಇದೇನೈತಿ, ಸಿದ್ದರಾಮಯ್ಯ ನೀವು ಒಂದ್ ಮ್ಯಾಲ ತಿಳಿಸ್ಬೇಕಾಗೈತಿ. ನಮ್ಮ SC ಜನಕ್ಕೆ ಎಲ್ಲಿ ಅನ್ಯಾಯ ಆಗೈತಿ, ಯಾರು ಅನ್ಯಾಯ ಮಾಡ್ತಾರ ನಿತ್ತೆಲ್ವಾರ ಗುಂಡು ಹಾಕ್ಬೇಕಂತ ಹೇಳಿ ನಾವು ಸಿದ್ದರಾಮಯ್ಯ ಬೇಡ್ಕೋತೀವಿ. ಜೈ ಭೀಮ್. ಸುಂದರವ್ವ ಅಡಿಯಪ್ಪ ಕಟ್ಟಿಮನಿ, ಜಿಲ್ಲಾ ಸಂಚಾಲಕ DSS. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.